ನೀಟು ಒಂದು ಒಳ್ಳೆಯ ಗಿಳಿ. ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು. ಹಾಗಾಗಿ ನಾನು ಅವನ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಆದರೆ ನೀನೊಂದು ದುರಾಸೆಯ ಪ್ರಾಣಿ. ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯ. ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕೊಡಿಸುತ್ತೇನೆ. ನಡಿ ನೀಟು, ಸಭೆಗೆ ಸಮಯವಾಗಿದೆ. ಪಪಾಯ, ನೀನು ದೊಡ್ಡವನಾಗಿದ್ದೀಯಾ. ಇವಾಗ ನೀನು ಆದಷ್ಟು ಬೇಗ ಕೆಳಗೆ ಬೀಳುವನಿದ್ದೀಯಾ? ಹಾ, ನಾನು ಬೀಳುವನಿದ್ದೇನೆ. ಆದರೆ ಯಾವುದೇ ಪ್ರಾಣಿಗಳಿಗೂ ಗೊತ್ತಾಗದೇ ಆಗಿರಲಿ ನಾನೊಂದು ಮಾಂತ್ರಿಕ ಪಪಾಯ ಎಂದು. ದುರಾಸೆಯ ಮೃಗ ಏನಾದರೂ ತಗೊಂಡೋದ್ರೆ ಗೊತ್ತಿಲ್ಲ ಏನೇನು ಕೇಳ್ತಾನೆ ಅಂತ. ಅರೇ, ನೀನೇನು ಹೇಳಲೇಬೇಡ. ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಾಣಿಗೂ ನಿನ್ನ ಬಗ್ಗೆ ಸತ್ಯ ಗೊತ್ತೇ ಆಗೋದಿಲ್ಲ. ಹಾ, ಈ ಐಡಿಯಾ ಸರಿಯಾಗಿದೆ. ಅರೆ ವಾ, ಸಿಕ್ತು ಇವತ್ತಿಂದ ಊಟ. ಅದನ್ನ ನೋಡಿದ ತಕ್ಷಣ ಮೀಟು ಕೆಳಗಡೆ ಇಳಿದು ಬರ್ತಾನೆ. ಅದನ್ನ ಒಂದು 2-3 ಬೈಟ್ ತಗೊಂಡು ಅದನ್ನ ಎಂಜಾಯ್ ಮಾಡ್ತಾ ತಿಂತಾನೆ. ಎಂತ ಸ್ವಾದಿಷ್ಟ ಪಪಾಯ, ಮಜಾ ಬಂತು. ಇವಾಗೊಂದ್ ಸ್ವಲ್ಪ ನೀರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಅವಳಂಗ ಅಂದಿದ ತಕ್ಷಣ ಬಪ್ಪಾಯಿ ಹೊಳೆಯತೊಡಗಿತು. ಅದನ್ನು ನೋಡಿದ ಮೀಟುಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ನೀರು ತುಂಬಿದ ಮಡಿಕೆ ಅದರ ಮುಂದೆ ಬರುತ್ತೆ. ಅರೆ, ಇದು ಎಂತ ಚಮತ್ಕಾರ! ನಾನು ಬಯಸುತ್ತಿದ್ದಂತೆ ಮೊದಲು ಪಪಾಯ ಹೊಳೆಯಿತು, ಅದಾದ ನಂತರ ಇಲ್ಲಿ ನೀರು ಬಂತು. ಇದು ಮಾಂತ್ರಿಕ ಪಪಾಯ ಅಲ್ಲವೇ? ಹಾ, ನೀನು ಸರಿಯಾಗಿ ಅನ್ಕೊಂಡೆ. ಅರೆ ವಾ, ನೀನು ಮಾತನ್ನು ಸಹ ಹಾಡಬಹುದು. ನೀಟು, ನಾನು ಮಾಂತ್ರಿಕ ಪಪಾಯ. ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ನನ್ನ ಒಂದು ತುತ್ತು ತಿಂದು ಏನಾದರೂ ಬಯಸಿದರೆ ನಾನದನ್ನು ಪೂರ್ಣಗೊಳಿಸುತ್ತೇನೆ. ಓ ಹಾಗಾ? ಒಂದು ವೇಳೆ ನಿನ್ನಲ್ಲಿ ತಿನ್ನಲು ಏನೂ ಇಲ್ಲ ಅಂದರೆ ಅವಾಗೇನು ಮಾಡ್ತೀಯಾ? ಯಾವುದೇ ಪ್ರಾಣಿಯ 3 ಬಯಕೆ ಪೂರ್ಣವಾದ ಮೇಲೆ ನಾನು ಮತ್ತೆ ಹುಟ್ಟುತ್ತೀನಿ. ಮತ್ತದೇ ಪ್ರಾಣಿಯ ವಾಕ್ಯದ ಗುಲಾಮನಾಗಿರುವುದಿಲ್ಲ. ಸರಿ, ಹಾಗಾದರೆ ನನ್ನ ಇನ್ನೊಂದು ಬಯಕೆ, ನೀವು ಗಾಳಿಯಲ್ಲಿ ಹಾರಿ ಎಲ್ಲಿ ಬೇಕಾದರೂ ಹೋಗಬಹುದು. ಅದಂಗಂದಿದ ತಕ್ಷಣ ಪಪ್ಪಾಯಿ ಗಾಳಿಯಲ್ಲಿ ಎಗರುತ್ತೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ನಿಟ್ಟು. ನಾನಿನ್ಮೇಲೆ ನಿನ್ ಜೊತೆನೇ ಇರ್ತೀನಿ. ಅವತ್ತಿಂದ ಅವರಿಬ್ರು ಜೊತೆಗೇನೆ ಜೀವಿಸ್ತಿದ್ರು. ಅವತ್ತಿಂದ ಮಿಟ್ಟು ಎಲ್ಲಾ ಜಂತುಗಳಿಗೂ ಪಾಪ ಸಹಾಯ ಮಾಡ್ತಿತ್ತು. ಯಾವ್ಯಾವ ಜಂತು ಏನ್ ಸಹಾಯ ಕೇಳಿದ್ರು, ಯಾರ್ ಏನ್ ಬೇಕಂತ ಕೇಳಿದ್ರು ಇಲ್ಲ ಅಂತ ಸಹಾಯ ಮಾಡ್ತಿತ್ತು. ಈ ವಿಷಯ ಎಲ್ಲಾ ಜಂತುಗಳಿಗೆ ಗೊತ್ತಾಗುತ್ತೆ. ಇದೇ ರೀತಿ ಆ ಬೆಕ್ಕುಗೂ ಕೂಡ ಈ ವಿಷಯ ಗೊತ್ತಾಗ್ಬಿಡುತ್ತೆ. ಈ ಬೆಕ್ಕು ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ತಿಳ್ಕೊಬೇಕನ್ಕೊಳ್ಳುತ್ತೆ. ಅದಕ್ಕೆ ಒಂದು ಐಡಿಯಾ ಹಾಕುತ್ತೆ. ಹಾಯ್, ನನಗೆ ಯಾರಾದ್ರೂ ಸಹಾಯ ಮಾಡಿ. ನೀಟು, ಎಲ್ಲಿದೀಯಾ ನೀನು? ಏನ್ ವಿಷಯ ಮಿಕ್ಕು? ನೀನ್ ಈ ರೀತಿ ಏನಕ್ಕೆ ಮಾಡ್ತಿದ್ಯಾ? ನೀಟು, ನನ್ನ ಎದೆಯಲ್ಲಿ ತುಂಬಾ ನೋವಾಗ್ತಿದೆ. ನೀನು ಈಗಲೇ ಕಪ್ಪು ಬೆಟ್ಟದ ಮೇಲೆ ಇರುವ ಹೂವನ್ನು ತರ್ತೀಯಾ? ಅದರಲ್ಲಿ ಎಲ್ಲ ನೋವನ್ನು ವಾಸಿಯಾಗಿಸುವ ಶಕ್ತಿ ಇದೆ. ಅದು ಪಾಪ ಕಷ್ಟಪಡೋದ್ ನೋಡಿ ಗಿಣಿಗೆ ತುಂಬಾನೇ ಪಾಪ ಅನ್ಸುತ್ತೆ. ನೀನಿಲ್ಲೇ ಇರು ಗೆಳೆಯ, ನಾನು ಇವಾಗ್ಲೇ ಬರ್ತೀನಿ. ಹಂಗಂತೇಳಿ ಮೀಟು ಅದರ ಮನೆಗೆ ಹೋಗುತ್ತೆ. ಅದರ ಹಿಂದ್ಗಡೆನೆ ಬೆಕ್ಕು ಸಹ ಮೀಟು ಮನೆಗೆ ಹೋಗುತ್ತೆ. ಮೀಟು ಪಪ್ಪಾಯಿನ 1 ಬಾಯಿ ಕಚ್ಕೊಂಡು ಹೀಗಂತ ಹೇಳುತ್ತೆ. ಮಾಂತ್ರಿಕ ಪಪ್ಪಾಯ, ನನಗೀಗಲೇ ಕಪ್ಪು ಬೆಟ್ಟದಲ್ಲಿ ಬೆಳೆಯುವ ನೀಲಿ ಹೂವು ಬೇಕು. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಮತ್ತೆ ಅದನ್ನ ಕೇಳಿದ್ದನ್ನ ಕೊಟ್ಬಿಡುತ್ತೆ. ಆ ಬೆಕ್ಕು ಒಳಗಡೆ ಬರುತ್ತೆ. ಅರೆ ಮೀಕು, ನೀನಿಲ್ಲಿ? ಹಾ, ನಾನು ಎಲ್ಲವನ್ನೂ ನೋಡಿದ್ದೇನೆ. ಹಂಗಂತ ಹೇಳಿ ಬೇಗ ಹೋಗಿ ಆ ಪಪ್ಪಾಯಿನ ಕಚ್ಕೊಂಡು ಅದ್ ಏನ್ ಬೇಕು ಅಂತ ಕೇಳ್ಕೊಳುತ್ತೆ. ಹೇ ಮಾಂತ್ರಿಕ ಪಪ್ಪಾಯ, ಈಗ ನಾನೇನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ನನ್ ಜೊತೆ ಈಗ್ಲಿಂದೀಗ್ಲೇ ನನ್ ಮನೆಗ್ ನಡಿ. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಆಮೇಲೆ ಗಾಳಿಯಲ್ಲಿ ಎಗರುತ್ತೆ.
ನೀನ್ ಮಾಡ್ತಿರೋದು ಸರಿಯಿಲ್ಲ ಮೀಕು. ಪಪಾಯ ಗೆಳೆಯ, ಇದರ ಜೊತೆ ಹೋಗ್ಬೇಡ. ಇದು ನನ್ನ ಕಚ್ಚಿ ತಿಂದು ಬಯಸಿದ್ದಾನೆ ನೀಟು. ನಾನಿವನ ಬಯಕೆಗಳನ್ನು ಪೂರ್ಣಗೊಳಿಸಲೇಬೇಕು. ನೀಟು, ಒಂದ್ ವೇಳೆ ಯಾರಿಗಾದ್ರೂ ಹೇಳಿದ್ರೆ ನಾನೀ ಪಪಾಯವನ್ನೇ ಸಾಯಿಸ್ಬಿಡ್ತೀನಿ. ಆಮೇಲೆ ಮೀಕು ಬೇಕು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ, ಮತ್ತೆ ಪಪ್ಪಾಯಿ ಕೂಡ ಅದರ ಜೊತೆನೆ ಹೋಗುತ್ತೆ. ಗೊತ್ತಿಲ್ಲ ಈ ಮೀಕು ಏನ್ ಮಾಡ್ತಾನೆ ಅಂತ. ಏ ಮಾಂತ್ರಿಕ ಪಪಾಯ, ಇವತ್ತೇನ್ ಬಾಲು ಬೇಟೆ ಆಡಿದನೋ ಅದನ್ನೆಲ್ಲ ಅಲ್ಲಿಂದ ಕದ್ದು ಇವಾಗ್ಲೇ ನನ್ನ ಹತ್ರ ತಗೊಂಬಾ. ಹಂಗಂತ ಹೇಳಿದ ತಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಇವತ್ತು ತುಂಬಾ ದೊಡ್ಡ ತಾಜಾ ಭೇಟಿಯಾಗಿದೆ, ಮಜಾ ಬರುತ್ತೆ. ಹಂಗಂತೇಳಿ ಅದು ಬೇಟೆ ಆಡಿದ ಮಾಂಸವನ್ನು ತಿನ್ನಕ್ಕೆ ಹೋದಾಗ ಆ ಮಾಂಸ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಈಗದು ಮೀಟು ಬೇಕು ಮುಂದೆ ಇದೆ. ಅರೆ ವಾ, ಎಷ್ಟು ತಾಜಾ ಮಾಂಸ. ಹಂಗಂತೇಳಿ ಆ ಬೆಕ್ಕು ತಿನ್ನಕ್ಕೆ ಪ್ರಾರಂಭಿಸುತ್ತೆ. ಮಾರನೇ ದಿನ ಮೀಕು ಹೀಗಂತ ಹೇಳುತ್ತೆ, ಏ ಮಾಂತ್ರಿಕ ಪಪಾಯ, ಇವತ್ತು ಬಗೀರ ಆಡಿರುವಂತ ಬೇಟೆ ಅದು ಇವಾಗ್ಲೇ ನನ್ ಕಣ್ಮುಂದೆ ತಾ. ಅದು ಹಂಗಂತ ಹೇಳಿದ ತಕ್ಷಣ ಬಗೀರ ಅದರ ಗುಹೆಯಲ್ಲಿಟ್ಟಿರುವ ಮಾಂಸನು ಮಾಯ ಆಗ್ಬಿಡುತ್ತೆ. ಇದು ಹೇಗೆ ಆಗಲು ಸಾಧ್ಯ? ನನ್ನ ಬೇಟೆ ಎಲ್ಲಿಗೂ ಹೋಯಿತು? ವಾ, ಈ ಮಾಂಸ ನೆನ್ನೆದಕ್ಕಿಂತ ತುಂಬಾ ಮಜಾ ಕೊಡುತ್ತೆ. ಹಂಗಂತೇಳಿ ಅದು ಆ ಮಾಂಸನ ತಿನ್ನಕ್ ಪ್ರಾರಂಭಿಸುತ್ತೆ. ಇವತ್ತು ಆ ಬೆಕ್ಕು ಏನ್ ಯೋಚನೆ ಮಾಡತ್ತಂದ್ರೆ, ಇವತ್ ನನ್ ಮನ್ಸಿರೋದು ಶೇರ್ ಖಾನ್ ಕೈಯಲ್ಲಿಂದ ಬೇಟೆಯಾಡಿದ್ದ ಮಾಂಸವನ್ನು ತಿನ್ನಬೇಕೆಂದು. ಹಂಗಂತ ಹೇಳಿ ಅದೇ ವಿಷಯನ ಅದು ಪಪ್ಪಾಳಿ ಹತ್ರ ಹೇಳುತ್ತೆ. ಶೇರ್ ಖಾನ್ ಅವತ್ತು ಒಂದು ಎಮ್ಮೆನ ಬೇಟೆ ಆಡಿರ್ತಾನೆ. ಆ ಮಾಂಸನ ಅವ್ರ ಗುಹೆಯಲ್ಲಿ ಇಟ್ಕೊಂಡಿರ್ತಾನೆ, ಅದು ಕೂಡ ಮಾಯ ಆಗ್ಬಿಡುತ್ತೆ. ಈಗ ಆ ಮಾಂಸ ಮೀಕು ಮುಂದೆ ಇದೆ. ಶೇರ್ ಖಾನಿನ ಆಹಾರ ಯಾರೋ ಕಳ್ತನ ಮಾಡ್ಬಿಟ್ಟಿದಾರಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅವತ್ತಿನ ದಿನ ಸಾಯಂಕಾಲನೇ ಜಂತುಗಳನ್ನ ಎಲ್ಲಾರನ್ನೂ ಸಭೆಗೆ ಕರೆದಿರ್ತಾನೆ ಶೇರ್ ಖಾನ್. ಮಜಾ ಬಂತು. ಈ ಶೇರ್ ಖಾನ್ನ ಬೇಟೆ ತುಂಬಾ ದೊಡ್ಡದಾಗಿದೆ, ಮುಂದೆ ತುಂಬಾ ದಿನಗಳ ಕಾಲ ಸಾಕುತ್ತೆ. ಹಂಗಂತ ಹೇಳಿ ಅದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಸಾಯಂಕಾಲ ಅದು ಎದ್ ನೋಡಿದ್ರೆ ಆ ಜಾಗಕ್ಕೆ ಮೀಟು ಬಂದಿರುತ್ತೆ. ನೀಟು, ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ನಾನ್ ನನ್ನ ಗೆಳೆಯ ಪಪಾಯವನ್ನು ಭೇಟಿಯಾಗಲು ಬಂದೆ. ಈಗ ಇದು ನನ್ನದು. ನಿನಗೆ ಇದರ ಕಾಳಜಿ ವಹಿಸುವ ಯಾವುದೇ ಅಧಿಕಾರವಿಲ್ಲ. ಹೇ ಮಾಂತ್ರಿಕ ಪಪಾಯ, ಈ ದಿನ ನೀನು ನನಗೆ ತಾಜಾ ಮೀನುಗಳನ್ನು ತಂದುಕೊಡು. ಮೀಕು ಬೆಕ್ಕೆ, ನಿನ್ನ 3 ಬಯಕೆಗಳು ಪೂರ್ಣವಾಗಿದೆ. ಈಗ ನಿನ್ನ ಆಜ್ಞೆಗಳು ನನ್ನಲ್ಲಿ ನಡೆಯೋದಿಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೀಟುದು ನೀನು ಲೆಕ್ಕವಿಲ್ಲದಷ್ಟು ಬಯಕೆ ಪೂರ್ತಿ ಮಾಡಿದ್ದೀಯಾ? ನಂದು 3 ಯಾಕೆ? ನೀಟು ಒಂದು ಒಳ್ಳೆಯ ಗಿಳಿ. ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು. ಹಾಗಾಗಿ ನಾನು ಅವನ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಆದರೆ ನೀನೊಂದು ದುರಾಸೆಯ ಪ್ರಾಣಿ. ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯ. ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕೊಡಿಸುತ್ತೇನೆ. ನಡಿ ನೀಟು, ಸಭೆಗೆ ಸಮಯವಾಗಿದೆ. ಹಂಗಂತ ಹೇಳಿ ಪಪ್ಪಾಯ ಮತ್ತು ಮೀಕು ಗಾಳಿಯಲ್ಲಿ ಎಗರ್ಕೊಂಡು ಹೋಗ್ತಿರುತ್ತೆ. ಅವ್ರ ಹಿಂದ್ಗಡೆನೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೋತಾ ಬೆಕ್ಕು ಕೂಡ ಅವ್ರ ಹಿಂದೆ ಹೋಗ್ತಿರುತ್ತೆ. ಸಭೆನೂ ಪ್ರಾರಂಭ ಆಗಿರುತ್ತೆ. ಜಂತುಗಳು ಎಲ್ಲ ಶೇರ್ ಖಾನ್ ಮುಂದೆ ನಿಂತ್ಕೊಂಡಿರ್ತಾರೆ. ಈ ದಿನ ನನ್ನದು ಸಹ ಊಟ ಕಳ್ಳತನವಾಗಿದೆ. ಅಷ್ಟಕ್ಕೂ ಅದು ಯಾವ ಪ್ರಾಣಿಯಾಗಿರಬಹುದು ಈ ಸಭೆಯಲ್ಲಿ ಕಳ್ಳತನ ಮಾಡುತ್ತಿರುವುದು? ಮೀಕು ಮತ್ತೆ ಪಪ್ಪಾಯಿ ಕೂಡ ಸಭೆಗೆ ಬರ್ತಾರೆ. ಅವ್ರ ಜೊತೆ ಈ ಬೆಕ್ಕು ಕೂಡ ಸಭೆಗೆ ಬರುತ್ತೆ. ಶೇರ್ ಖಾನ್, ನಾನ್ ನಿನಗೆ ಏನೋ ಹೇಳಲು ಬಯಸುತ್ತೇನೆ. ಅರೆ, ಒಂದು ಪಪಾಯ ಹೇಗೆ ಮಾತನಾಡುತ್ತಿದೆ? ಶೇರ್ ಖಾನ್, ನಾನೊಂದು ಮಾಂತ್ರಿಕ ಪಪಾಯ. ಇಲ್ಲಿವರೆಗೂ ಕಾಡಿನಲ್ಲಿ ಯಾವ ಕಳ್ಳತನವಾಗಿದ್ದರೂ ಅದು ನನ್ನಿಂದ ಮೀಕು ಕಳ್ಳತನ ಮಾಡಿಸಲು ಆಜ್ಞೆ ಮಾಡುತ್ತಿತ್ತು. ನಿನಗೆಷ್ಟು ಧೈರ್ಯ ಇರಬೇಕು ಮೀಕು? ಇಲ್ಲ ಶೇರ್ ಖಾನ್, ಇದು ಸುಳ್ಳು ಹೇಳುತ್ತಿದೆ. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ
ಎಲ್ಲರೂ ಇವನ ಮನೆಗೆ ನಡೆಯಿರಿ. ಅದನ್ನ ಕೇಳಿ ಜಂತುಗಳೆಲ್ಲ ಮೀಕು ಮನೆಗೆ ಹೋಗ್ತವೆ. ಅಲ್ಲೋಗ್ ನೋಡಿದ್ರೆ ಇವತ್ ಬೆಳಗ್ಗೆ ಶೇರ್ ಖಾನ್ ಬೇಟೆ ಆಡಿದ ಎಮ್ಮೆ ಮಾಂಸ ಅಲ್ಲಿರುತ್ತೆ. ಅದನ್ನ ನೋಡಿದ ತಕ್ಷಣ ಇಂದಿನಿಂದ 20 ದಿನಗಳವರೆಗೆ ಖಾಲಿ ಗುಹೆಯಲ್ಲಿ ಏನು ಇಡುವಂತಿಲ್ಲ. ಶೇರ್ ಖಾನ್ ಮೀಕು ಬೇಕೆಗೆ ಶಿಕ್ಷೆ ನೀಡಿ ಪಪ್ಪಾಯಿ ಹತ್ರ ಹೀಗಂತಾರೆ, ಪಪಾಯ, ಈಗ ನೀನು ಎಲ್ಲಿ ಹೋಗ್ತೀಯಾ? ಮತ್ತೆ ಯಾವುದಾದರೂ ದುರಾಸೆಯ ಪ್ರಾಣಿಗೆ ಸಿಕ್ಕರೆ ಅದು ಮತ್ತೆ ನಿನ್ನ ಕೈಯಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತೆ. ನಾನಂತೂ ನೀಟುನ ಬಳಿ ಇರುತ್ತೇನೆ. ಇದು ಎಲ್ಲರಿಗಿಂತ ಒಳ್ಳೆಯದು. ಎಂದಿಗೂ ಇದರ ಜೊತೆ ಇರಲು ಬಯಸುತ್ತೇನೆ. ಅದನ್ ಕೇಳಿ ಮಿಟ್ಟು ತುಂಬಾನೇ ಸಂತೋಷ ಪಡುತ್ತೆ. ನಡಿ ಪಪಾಯ, ಈಗ ನೀನು ನನ್ನ ಮನೆಗೆ ನಡಿ. ಪಪ್ಪಾಯಿ ಮೀಕು ಜೊತೆ ಅದರ ಮನೆಗೆ ಹೋಗುತ್ತೆ. ಮತ್ತೆ ಅವತ್ತಿಂದ ಪಪ್ಪಾಯಿ ಮೀಕು ಜೊತೆ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು. ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗ್ಲೇ ಈ ಮೊಟ್ಟೆನ ತಿಂತೀನಿ. ಆಲದ ಮರದ ಮೇಲೆ ಒಂದು ಪಕ್ಷಿ ದಂಪತಿಗಳು ವಾಸಿಸ್ತಿತ್ತು. ಅವುಗಳಿಗೆ ಹೊಸದಾಗಿ ಮದ್ವೆ ಆಗಿರುತ್ತೆ. ಪಕ್ಷಿ ಪ್ರೆಗ್ನೆಂಟ್ ಆಗಿತ್ತು. ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನ ಕಳೀತಿದ್ರು. ಅದೇ ಮರದ ಮೇಲೆ ಒಂದು ಹದ್ದು ವಾಸಿಸ್ತಿತ್ತು. ಅದರ ಒಂದು ರೆಕ್ಕೆ ಚೆನ್ನಾಗೇ ಇತ್ತು, ಆದ್ರೆ ಪಾಪ ಇನ್ನೊಂದು ರೆಕ್ಕೆ ಅದಕ್ಕೆ ಹೇಟಾಗಿತ್ತು. ಹೇಗಿದ್ಯಾ ಅಮ್ಮ ನೀನು? ಹೊರಗಡೆ ಹೋಗ್ತಿದ್ದೀರಾ ಇಬ್ರು? ಒಳ್ಳೇದು. ಅದ್ದೇ ಎಷ್ಟ್ ಸರಿ ಹೇಳಿದೀನಿ ನಾನು ನಿಂಗೆ. ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಕೇಳಿದ್ರೆ ಕೆಲ್ಸ ಆಗಲ್ಲ ಅಂತ ಗೊತ್ತಿಲ್ವಾ? ಏನ್ ಹದ್ದಣ್ಣ, ನಾವ್ ಎಲ್ಲೋದ್ರೆ ನಿಮ್ಗೇನು? ನಿಮ್ಗ್ಯಾಕ ಚಿಂತೆ? ನೀನು ಈ ಮರದ ಮೇಲೆನೆ ಕೂತಿರ್ತೀಯ, ಎಲ್ಲೂ ಹೋಗಲ್ಲ ಬರಲ್ಲ. ಅದು ಅಲ್ದೆ ನಿನ್ನ ಆಲನೆ ಪಾಲನೆನು ನಾವೇ ನೋಡ್ಬೇಕಾಗಿದೆ. ಅಯ್ಯೋ, ನಾನಂತೂ ಸುಮ್ಮನೆ ಕೇಳ್ದೆ. ನೀವಿಬ್ರು ರೆಡಿಯಾಗಿ ಹೊರಟಿದ್ರಲ್ವಾ, ಚೆನ್ನಾಗಿ ಕಾಣ್ತಿದ್ರಲ್ವಾ. ಆ ದೇವರು ನಿಮ್ಮ ಜೋಡಿನ ಹೀಗೆ ಇಟ್ಟಿರ್ಲಿ. ಧನ್ಯವಾದ. ಆದ್ರೆ ನೀವಂತೂ ಜೋಡಿ ಆಗಕ್ಕಾಗೋದೇ ಇಲ್ಲ, ಯಾಕಂದ್ರೆ ನಿಮ್ದೊಂದು ರೆಕ್ಕೆ ಚೆನ್ನಾಗಿಲ್ಲ ಅಲ್ವಾ. ಈ ಪಕ್ಷಿಗಳು 2 ಹದ್ದತ್ರ ಈ ತರನೇ ಮಾತಾಡ್ತಾ ಇತ್ತು. ಆ ಮರದ ಮೇಲೆ ಬೇರೆ ಪಕ್ಷಿಗಳು ಇಲ್ದೇ ಇರುವ ಕಾರಣದಿಂದ ಅವುಗಳೇ ಹದ್ದಿಗೆ ಆಹಾರ ತಂದು ಕೊಡ್ಬೇಕಾಗಿತ್ತು. ಒಂದಿನ ಏನಾಯ್ತಂದ್ರೆ ಪಕ್ಷಿ ಹಣ್ಣು ತಿಂತಿತ್ತು. ಅರೆ ವಾ, ಮಜಾ ಬರ್ತಿದೆ. ನನ್ನ ಸ್ವಾಮಿಗಳು ಈ ಹಣ್ಣನ್ನ ಯಾವ ಮರದಿಂದ ತಂದ್ರಂತ ಗೊತ್ತಿಲ್ಲ, ತಿಂತಿದ್ರೆ ಅಷ್ಟು ರುಚಿಯಾಗಿದೆ. ಏನಮ್ಮ ಏನ್ ತಿದ್ದೀಯಾ? ನಂಗೂ ಜೋರಾಗಿ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀಯಾ? ಈ ಹದ್ದಿನ ಕಣ್ಣು ಯಾವಾಗ್ಲೂ ನನ್ನ ಆಹಾರದ ಮೇಲೇನೆ ಇರುತ್ತೆ. ಇದಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಯಾವಾಗ ನೋಡು ನನ್ನ ಆಹಾರನೇ ನೋಡ್ತಾ ಇರುತ್ತೆ. ಏನಾಯ್ತು? ಇವತ್ತೇನು ಮಾಡ್ಲಿಲ್ವಾ? ತರ್ತೀನಿ ರೀ. ಪಕ್ಷಿಯ ರಾತ್ರಿಯ ಆಹಾರ ಹದ್ದಿಗೆ ತಗೊಂಡೋಗ್ ಕೊಡುತ್ತೆ. ಹದ್ದು ಅದನ್ನ ತಿನ್ನಕ್ಕೆ ಶುರು ಮಾಡ್ದಂಗ್ಲೆ ಅದು ರಾತ್ರಿ ಮಾಡಿರುವ ಆಹಾರ ಅಂತ ಅದು ಕಂಡುಹಿಡಿಯುತ್ತೆ. ಏನಮ್ಮ, ಇದು ನಿನ್ನೆ ರಾತ್ರಿದಲ್ವಾ? ಇವತ್ತೇನು ಮಾಡಿಲ್ವಾ? ಇರೋದನ್ನೇ ಕೊಡಕ್ಕಾಗೋದು. ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ಬೇಡ. ಯಾವಾಗ್ಲೂ ನೀನು ನಿನ್ನೆದ್ದೇ ಕೊಡೋದು ನಂಗೆ. ಮತ್ತೆ ನೀನಂತೂ ಒಳ್ಳೇದೊಳ್ಳೆ ತಿಂತಿರ್ತೀಯ. ನಂಗೂ ಏನಾದ್ರೂ ಒಳ್ಳೆ ತಿನ್ಬೇಕಂತ ಮನ್ಸಾಗ್ತಿದೆ. ನಂಗೂ ಏನಾದ್ರೂ ಕೊಡ್ತೀಯಾ? ನೀವೀ ಮರದ ಮೇಲೆನೆ ಕೂತ್ಕೊಂಡು ನನ್ ತಲೆ ತಿಂತಾ ಇರ್ತೀರ. ಯಾವಾಗ್ಲೂ ಎಲ್ಲೂ ಎಗಿರಿ ಹೋಗಕ್ಕಾಗಲ್ಲ. ಇದೇ ಮರದ ಮೇಲೆ ದಿನ ಕಳೀತೀರಾ. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿದ್ರು ಏನಾದ್ರೂ ಒಂದು ಕೊರತೆ ಹೇಳಿ. ಅರೆ, ನನ್ ಗಂಡ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಆಹಾರ ತರ್ತಾನೆ. ಆ ಆಹಾರ ನಿನಗ್ ಕೊಡ್ಬೇಕಂತ ನೀನ್ ಅನ್ಕೊಂಡಿದೀಯಾ? ಏನ್ ಸಿಗುತ್ತೋ ಅದನ್ ತಿನ್ನು. ಹದ್ದು ಏನೂ ಮಾತಾಡ್ದೆ ಪಾಪ ಅದೇ ಆಹಾರನ ತಿನ್ನುತ್ತೆ. ದಿನ ಪಕ್ಷಿಯ ಈ ತರದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಆದ್ರೆ ಪಾಪ ಅದೇನೂ ಮಾಡಕ್ಕಾಗಲ್ಲ. ಅದಕ್ಕೆ ಪಾಪ ಎಗರಕ್ಕಾಗಲ್ಲ. ಅದ್ರಿಂದ ಅದು ಆಹಾರ ತರೋ ಪ್ರಯತ್ನ ಕೂಡ ಪಾಪ ಮಾಡಕ್ಕಾಗೋದಿಲ್ಲ. ಅದ್ರಿಂದ ಈ ಹಕ್ಕಿಯ ಕಷ್ಟ ಕೊಡೋ ಮಾತುಗಳನ್ನ ಕೇಳಬೇಕಾಗಿತ್ತು. ಅದು ಏನು ಮಾತಾಡದೆ ಕೇಳ್ತಿತ್ತು. ಅಯ್ಯೋ ದೇವ್ರೆ, ನೀನು ಜೀವ ಕೊಟ್ಟು ನನ್ನ ಜೀವನನ ಯಾಕೆ ಹೀಗೆ ಮಾಡಿದೆ? ನಾನು ಬದುಕಿದ್ದು ಈ ಭೂಮಿ ಮೇಲೆ ಯಾರಿಗೆ ಏನು ಮಾಡಲಿ? ನಾನೊಬ್ರಿಗೆ ಭಾರ ಅಷ್ಟೇ. ಈ ಮರದ ಮೇಲಂತೂ ಯಾರು ಬರೋದು ಕೂಡ ಇಲ್ಲ. ಯಾರಾದರೂ ಬಂದರೆ ನನಗೆ ಅವರು ಹೊಟ್ಟೆಗೆ ಹಾಕಬೇಕಾಗತ್ತೆ. ಒಂದಿನದ ವಿಷಯ ಆದರೂ ಹೌದು ಅಂತ ನನ್ನ ಜೀವನ ಹೀಗೇನೆ ಇರುತ್ತಾ? ನೀವು ಯಾಕೆ ನನಗೆ 2 ರೆಕ್ಕೆನ ಸರಿ ಕೊಟ್ಟಿಲ್ಲ? ನಾನು ಹಾರ್ಬೋದಿತ್ತು, ಆಕಾಶದೆತ್ತರಕ್ಕೆ ಹಾರ್ಬೋದಿತ್ತು.
ಏನ್ ಬೇಕೋ ಅದನ್ನ ತಿನ್ಬೋದಿತ್ತು. ಯಾರಿಗೂ ಬೇಜಾರಂತೂ ಮಾಡ್ತಿರ್ಲಿಲ್ವಲ್ಲ. ಈ ರೀತಿ ಹದ್ದು ಅದ್ರ ಬಗ್ಗೆ ಅದು ಆಗ ಮಾತಾಡ್ಕೋತಿತ್ತು. ಆಗ ಆ ಮರದ ಬಳಿ ಇರುವ ಒಂದು ಹಾವಿನ ಮೇಲೆ ದೃಷ್ಟಿ ಬೀಳುತ್ತೆ. ಹಾವು ಚೆನ್ನಾಗ್ ಕಣ್ಬಿಟ್ಕೊಂಡು ಮೇಲೆ ನೋಡ್ತಾ ಇತ್ತು. ಈ ಹಕ್ಕಿ ಅಂತೂ ಪ್ರೆಗ್ನೆಂಟು. ಕೆಲವು ದಿನದಲ್ಲಿ ಇದು ಮೊಟ್ಟೆ ಕೊಡುತ್ತೆ. ಅದನ್ನ ನಾನು ಸ್ವಾಹ ಮಾಡ್ತೀನಿ. ತುಂಬಾ ದಿನ ಆಯ್ತು ಮೊಟ್ಟೆ ತಿಂದೆ. ಹಾವಿನ ಮಾತು ಹದ್ದು ಕೇಳಿಸ್ಕೊಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಪಕ್ಷಿ 2 ಮೊಟ್ಟೆ ಇಡುತ್ತೆ. ಆ 2 ಪಕ್ಷಿಗಳು ತುಂಬಾನೇ ಸಂತೋಷವಾಗಿರುತ್ತೆ. ಒಂದಿನ ಆ ಪಕ್ಷಿ ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಅವಳ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದ್ದೇ ನೀನಂತೂ ಯಾವುದು ಕೆಲಸ ಮಾಡಲ್ಲ. ನನ್ನ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರೋ ತನಕನ ನಮ್ಮ ಮೊಟ್ಟೆನ ನೋಡ್ಕೋ. ನೀನು ಟೆನ್ಷನ್ ಮಾಡ್ಕೊಳ್ದೆ ಹೋಗು, ನಾನು ನೋಡ್ಕೊಳ್ತೀನಿ. ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಮೊಟ್ಟೆ ಅಲ್ಲೇ ಇರುತ್ತೆ. ಹಾವು ಇದೇ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿತ್ತು. ಒಳ್ಳೇದಾಯ್ತು, ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ. ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗಲೇ ಈ ಮೊಟ್ಟೆನ ತಿಂತೀನಿ. ಆದ್ರೆ ಈ ಹದ್ದಂತೂ ಇಲ್ಲೇ ಕುತ್ಕೊಂಡಿದೆ. ಹಾ, ಅರೆ ಈ ಹದ್ದೇನು ಮಾಡುತ್ತೆ? ಹಾ, ಇದರ ರೆಕ್ಕೆ ಅಂತೂ ಕೆಲಸನೇ ಮಾಡಲ್ಲ. ಇವನನ್ನ ನಂಬ್ಕೊಂಡು ಹಕ್ಕಿಗಳು ಮೊಟ್ಟೆನ ಬಿಟ್ಟೋಗಿದ್ಯಾ. ಹಾವು ಮರದ ಮೇಲೆ ಹತ್ತುತ್ತಾ ಇರುತ್ತೆ. ಇದನ್ನ ಈ ಹದ್ದು ನೋಡ್ಕೊಂಡ್ಬಿಡುತ್ತೆ. ಏಯ್, ಎಲ್ಲಿದ್ಯಾ? ಅಲ್ಲೇ ನಿಲ್ಲೋ. ಧೈರ್ಯ ಮಾಡ್ಕೊಂಡು ಮೇಲೆ ಬಂದ್ರೆ ಯಾರು ನನಗೆ ಎದುರಿಸ್ತಾ ಇರೋದು? ಅಂಗವಿಕಲ ಹದ್ದ. ಏನೋ ಮಾಡೋಕ್ಕಾಗಲ್ಲ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದ್ಯಾವುದು ಸರಿಯಾಗಿರಲ್ಲ. ನಾನು ಹಕ್ಕಿಯ ಮೊಟ್ಟೆನ ತಿಂತೀನಿ. ಏನು ಮಾಡುತ್ತೋ ಮಾಡ್ಕೋ. ಹಕ್ಕಿಯ ಮೊಟ್ಟೆ ಹತ್ರ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು. ಹಾ, ಹೌದಾ? ನೀನ್ ನನ್ನೊಟ್ಟಿಗೆ ಹೋರಾಡ್ತೀಯಾ? ಹಾವು ಹದ್ದಿನ ಮಾತು ಏನು ಕೇಳದೆ ಮರದ ಮೇಲೆ ಹತ್ತಾನೆ ಇರುತ್ತೆ. ಅದು ಹೀಗೆ ಮೇಲೆ ಹತ್ತಿದ್ದಂಗ್ಲೇ ಈ ಹದ್ದು ಅದರ ಒಂದು ರೆಕ್ಕೆಯಲ್ಲಿ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತಂದ್ರೆ ಹಾವಿಗೆ ಅದನ್ನ ಅದು ಕಾಪಾಡ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲೇ 2 ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಹಾ, ಈ ಹಾವು ಇಲ್ಲಿಂದ ಬಂತು? ನನ್ನ ಮಗು ಚೆನ್ನಾಗೇ ಇದೆ ಅಲ್ವಾ? ಪಕ್ಷಿ, ನಿನ್ನ ಮೊಟ್ಟೆನ ನೋಡ್ಕೊ ನೀನು. ನಾನು ಈ ಹಾವನ್ನ ನೋಡ್ಕೊಳ್ತೀನಿ. ಬೇಗ ಹೋಗು. ಇವನು ನಿಮ್ಮ ಮೊಟ್ಟೆನ ತಿನ್ನಕ್ ಬಂದಿದ್ದ. ಆ ಪಕ್ಷಿ ಕೂಡ ಹದ್ದಿನ ಜೊತೆ ಸೇರಿಕೊಳ್ಳುತ್ತೆ. ಮತ್ತೆ ಹಾವ್ನ ಅಟ್ಯಾಕ್ ಮಾಡ್ತಾರೆ. ಹಾವು ಭಯ ಪಟ್ಕೊಂಡು ಅಲ್ಲಿಂದ ಅದರ ಪ್ರಾಣ ಕಾಪಾಡ್ಕೊಂಡು ಓಡೋಗ್ಬಿಡುತ್ತೆ. ಪಕ್ಷಿ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹದ್ದು ಅದರ ಮಕ್ಕಳ ಪ್ರಾಣ ಕಾಪಾಡ್ಬಿಡ್ತು. ಹದ್ದು ಅಣ್ಣ, ನೀನು ನನ್ನ ಮಕ್ಕಳ ಪ್ರಾಣ ಇವತ್ತು ಕಾಪಾಡಿದ್ಯಾ. ನಾನ್ ನಿನ್ನ ಏನೇನ್ ಮಾತು ಮಾತಾಡಿದೀನಿ, ಆದ್ರೆ ನೀನು ನಿನ್ನ ಪ್ರಾಣನೂ ಲೆಕ್ಕ ಮಾಡದೆ ಹಾವಿನ ಜೊತೆ ಜಗಳ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಿದ್ಯಾ. ನಿಮ್ಮ ಈ ಸಹಾಯ ನಾನು ಯಾವಾಗ್ಲೂ ಮರೆಯೋದಿಲ್ಲ. ಹದ್ದಣ್ಣ, ನಮ್ಮನ್ನ ಕ್ಷಮಿಸ್ಬಿಡು. ನಮ್ಮ ಕಠೋರವಾದ ಮಾತಿಂದ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು. ನಾವಂತೂ ನಿನ್ನ ನಾಲಾಯಕ್ ಅಂತ ಅನ್ಕೊಂಡಿದ್ವಿ. ಆದ್ರೂ ನಮಗೆ ನೀನು ಹೆಲ್ಪ್ ಮಾಡಿದ್ಯಾ. ಅರೇ, ಇದಂತೂ ನನ್ನ ಕರ್ತವ್ಯ. ಇವಾಗ ಪಕ್ಷಿಗಳು 2 ಹದ್ದನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇತ್ತು. ಮತ್ತೆ ಹದ್ದಿನ ಬಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವು. ಈಗ 3 ಸೇರಿ ತುಂಬಾ ಸಂತೋಷವಾಗಿ ಆಲದ ಮರದಲ್ಲಿ ಜೀವಿಸ್ತಾ ಇದೆ.